ಇನ್ನು ಮದುವೆ ಮಾಡಿಸಿ 4 ಲಕ್ಷ ಹಣವನ್ನು ಪಡೆದು ಬ್ರೋಕರ್ ಟೀಮ್ ಎಸ್ಕೇಪ್ ಆಗಿರ್ತಕ್ಕಂಥ ಒಂದು ಘಟನೆ. 2 ಮದುವೆಯಾಗಿದ್ದ ಮಹಿಳೆ ಜೊತೆ ಮದುವೆ ಮಾಡಿಸ್ಬಿಟ್ಟು ವಂಚನೆ ಮಾಡಿದ್ದಾರೆ. ಅದಕ್ಕೆ ಇವರು ತಗೊಂಡಿರೋ ದುಡ್ಡೆಷ್ಟು? 4 ಲಕ್ಷ ರೂಪಾಯಿ. ಮುಧೋಳದ ಸೋಮಶೇಖರ್ ಎಂಬಾತನಿಗೆ ಮದುವೆ ಮಾಡಿಸಿ ಮೋಸ ಮಾಡಿದ್ದಾರೆ. ಮದುವೆಯಾದ ಒಂದೇ ತಿಂಗಳಲ್ಲಿ ಪತ್ನಿ ಮಂಜುಳಾನೂ ಎಸ್ಕೇಪು. ಪತ್ನಿ ಬಗ್ಗೆ ವಿಚಾರಿಸೋದಕ್ಕೆ ಹೋದಾಗ, ಅಯ್ಯೋ ಅವಳಿಗೆ ಅದೇ ಕೆಲಸ, ಈಗಾಗಲೇ 2 ಮದುವೆ ಆಗಿದೆ, ನಿಮ್ಮನ್ನು ಮದುವೆ ಆಗಿದ್ದು 3ನೇ ಮದುವೆ, ಹಾಗಾಗಿ ಆಕೆ ಮೋಸ ಮಾಡಿದ್ದಾಳೆ ಅಂತ ಈಗ ಮುಧೋಳ ಪೊಲೀಸ್ ಠಾಣೆಯಲ್ಲಿ 7 ಜನರ ವಿರುದ್ಧ ದೂರು ದಾಖಲಾಗಿದೆ. ಆರೋಪಿ ಸತ್ಯಪ್ಪ ಮತ್ತು ಮಂಜುಳಾ ಪತ್ತೆಗೆ ಖಾಕಿ ಶೋಧ. ಇದೊಂದು ಟೀಮ್ ವರ್ಕ್ ಮಾಡ್ತಾ ಇದೆ. ಸ್ವಲ್ಪ ದಿನಗಳ ಹಿಂದೆ ಈ ಸ್ಟೋರಿ ಬಂದಿತ್ತು. ಅವ್ರದ್ದೇ ಒಂದು ಟೀಮು, ಅದರಲ್ಲೇ ಒಂದಿಬ್ಬರು 3 ಜನ ಮಹಿಳೆಯರು ಇರ್ತಾರೆ. ಇವರು ಬ್ರೋಕರ್ಗಳ ಥರ ನಾಟಕ ಆಡ್ತಾರೆ, ಮದುವೆ ಫಿಕ್ಸ್ ಮಾಡ್ತಾರೆ, ಮದುವೆನೂ ಮಾಡಿಸ್ತಾರೆ. ಕೊನೆಗೆ ಚಿನ್ನಾಭರಣ ಎಲ್ಲ ಎತ್ಕೊಂಡು ಜೂಟ್ ಅಥವಾ ದುಡ್ಡು ಇಸ್ಕೊಂಡು ಎಸ್ಕೇಪ್. ಬರೀ ವಂಚನೆಯ ಜಾಲ ಇದು. ಹೆಣ್ಣನ್ನು ನೋಡ್ತಾ ಇರ್ತಾರೆ. ಅವರಿಗೆ ಸುಮಾರು 3-4 ವರ್ಷದಿಂದ ಕೂಡ ಮದುವೆ ಆಗೋದಕ್ಕೆ ಯಾವುದೂ ಕನ್ಯೆ ಸಿಗ್ತಾ ಇರಲ್ಲ. ಸೊ ಇವ್ರಿಗೆ ಏನು ಮಾಡ್ತಾನೆ, ಒಬ್ಬನು ಸತ್ಯಪ್ಪ ಶಿವರಾಮನು ರಾಮದುರ್ಗ ಕುನಾಳ ಗ್ರಾಮದವನು ಭೇಟಿ ಆಗ್ತಾನೆ. ಆಯಿತು, ನನ್ನ ಹತ್ರ ಒಬ್ಬರು, ನಾನು ಈ ಥರ ಇದನ್ನು ಮಾಡ್ತೀನಿ, ಮದುವೆ ಮಾಡಿಸೋದಕ್ಕೆ ನಾನು ಏಜೆಂಟ್ ಇದ್ದೀನಿ, ನಿಮಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಂಜುಳಾ ಇದ್ದಾಳೆ, ಅವ್ರ ಜೊತೆಗೆ ಮದುವೆ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು 4.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಇವನು ಕೂಡ ಒಪ್ಪಿಕೊಂತಾನೆ. ಸೊ ಬೇರೆ ಬೇರೆ ಸಮಯದಲ್ಲಿ ಅವರಿಗೆ ಫೋನ್ಪೇ ಮುಖಾಂತರ ಮತ್ತು ಹಣ